ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬನಾನಾ ಬ್ರೆಡ್ ರೋಸ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋವಂಥದ್ದು ಬನಾನಾ, 2 ಸ್ಪೂನ್ ಸಕ್ಕರೆ, 1 ಕಪ್ಪಷ್ಟು ಹಾಲು, ಏಲಕ್ಕಿ ಸ್ವಲ್ಪ ಮತ್ತು ಬ್ರೆಡ್. ಈಗ ನಾನು ಇಲ್ಲಿ ಬಾಳೆಹಣ್ಣನ್ನು ಪಲ್ಪ್ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಸ್ವಲ್ಪ ಕೂಡ ಬಾಳೆಹಣ್ಣು ಸಿಗಬಾರ್ದು, ಆ ರೀತಿ ನೀವು ಇದನ್ನ ಪಲ್ಪ್ನ ರೆಡಿ ಮಾಡ್ಕೋಬೇಕು. ಈಗ 2 ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಕರಗೋವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ತಾನೆ ಬರಬೇಕು. ಸಕ್ಕರೆ ಕಂಪ್ಲೀಟಾಗಿ ಕರಗೋ ರೀತಿ ನಾವು ಇದನ್ನ ಮಿಕ್ಸ್ ಮಾಡಬೇಕು. ಹಾಗೆ ಹಾಕ್ಬಿಟ್ರೆ ಸ್ವಲ್ಪ ಬಾಯಿಗೆ ಹಾಗೆ ಸಿಕ್ಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಇಲ್ಲಿ ನಾನು ಏಲಕ್ಕಿನ ಹಾಕ್ಕೊಳ್ತಿದ್ದೀನಿ. ಒಂದು 2-3 ಕಾಳನ್ನು ಪುಡಿ ಮಾಡಿ ಹಾಕಿ ಸಾಕು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ಲೇವರೆಲ್ಲ ಏಲಕ್ಕಿ ಫ್ಲೇವರ್ ಏನಿದೆ ಇಡೀ ಬಾಳೆಹಣ್ಣು ಪಲ್ಪ್ಗೆ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇಲ್ಲಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡ್ಬೋದು ನೀವು, ರೆಡಿ ಆಗ್ತಾಯಿದೆ. ಸಕ್ಕರೆ ಕೂಡ ಕರಗಿದೆ. ನಿಮಗೆ ಕರಗಿಲ್ಲ ಅಂತ ಅನ್ಸಿದ್ರೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ. ಈಗ ನೋಡ್ಬೋದು ರೆಡಿಯಾಗಿದೆ. ಈಗ ಒಂದು ಪ್ಯಾನ್ ಬಿಸಿ ಮಾಡೋಕ್ಕಿಟ್ಟು ನಾನಿಲ್ಲಿ 4 ಪೀಸಷ್ಟು ಬ್ರೆಡ್ನ ಹಾಕ್ತಾಯಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ನಿಮಗೆ ಬೇಕಾದರೆ ತುಪ್ಪ ಕೂಡ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ತುಪ್ಪನ 4 ಬ್ರೆಡ್ಡಿಗೂ ಕೂಡ ಹಾಕ್ತಾಯಿದ್ದೀನಿ. 2 ಸೈಡ್ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ತುಪ್ಪ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಹಾಕಲೇಬೇಕು ಅಂತೇನಿಲ್ಲ, ಇದ್ದರೆ ಹಾಕ್ಕೊಳ್ಳಿ ಅಷ್ಟೇ. ನೋಡ್ಬೋದು, ಈಗ ಸ್ವಲ್ಪ ತುಪ್ಪ ಕೂಡ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ಲೈಟಾಗಿರಲಿ. 2 ಸೈಡು ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ, ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಒಂಥರ ಕಹಿ ಥರ ಅಂತ ಅನಿಸುತ್ತೆ. ಈಗ ಫ್ರೈ ಆಗಿದೆಯಲ್ಲ, ಒಂದು ಸೈಡಿಗೆ ಬಾಳೆಹಣ್ಣು ಪಲ್ಪ್ ಕೂಡ ಹಾಕ್ತಾಯಿದ್ದೀನಿ. 2 ಬ್ರೆಡ್ಡಿಗೆ ಹಾಕ್ಕೋಬೇಡಿ, 1 ಬ್ರೆಡ್ಡಿಗೆ ಹಾಕಿ. ಬ್ರೆಡ್ ಮೇಲೆ ಬ್ರೆಡ್ ಇಡೋದ್ರಿಂದಾಗಿ ಒಂದು ಸೈಡ್ ಹಾಕಿದ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ತುಂಬ ಸ್ವೀಟ್ ಅಂತ ಅನಿಸುತ್ತೆ. ನೋಡ್ಬೋದು, ಈಗ ಒಂದು ಬ್ರೆಡ್ ಮೇಲೆ ಈಗ ಇನ್ನೊಂದು ಬ್ರೆಡ್ನ ಇಡ್ತಾಯಿದ್ದೀನಿ. ಇದು ತುಂಬ ಅಂದರೆ ತುಂಬಾ ಚೆನ್ನಾಗುತ್ತೆ, ಅದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ರೆಡಿಯಾಗಿದೆ ಬನಾನಾ ಬ್ರೆಡ್ ರೋಸ್ಟ್ ರೆಡಿ. ಈಗ ಮಕ್ಕಳಿಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ಬ್ರೆಡ್ಡು ಹಾಲು ತಿನ್ನೋದು ಬದಲು ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ಥರ ತಿಂದು ನಿಮಗೂ ಬೋರ್ ಅನಿಸಿರುತ್ತೆ, ಮಕ್ಕಳಿಗೂ ಬೋರ್ ಅಂತ ಅನಿಸಿರುತ್ತೆ. ಬ್ರೆಡ್ ಏನಾದ್ರು ಮನೇಲಿದ್ದರೆ ಈ ಥರ ಟ್ರೈ ಮಾಡಿ. ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾಯಿದ್ದೀರಾ ಪ್ಲೀಸ್ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಈಗ ಬ್ರೆಡ್ ಮೇಲೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ. ಬಿಸಿ ಹಾಲು ಹಾಕ್ಕೊಳ್ಳೋಕೆ ಹೋಗಬೇಡಿ, ಉಗುರು ಬೆಚ್ಚಗಿರೋ ಹಾಲನ್ನ ಹಾಕ್ಕೊಂಡು ಟೇಸ್ಟ್ ಮಾಡಿ, ಸೂಪರಾಗಿ ಬರುತ್ತೆ. ಥ್ಯಾಂಕ್ ಯು.